ಹಲೋ ಗೈಸ್, ನಾವು ವೆಟರ್ನರಿ ಲಾಸ್ಟ್ ಇಯರ್ ಫೈನಲ್ ಕಟ್ಔಟ್ ರೌಂಡ್ ನೋಡೋಣ. ಸೊ ಎಷ್ಟು ರ್ಯಾಂಕ್ಗೆ ಎಷ್ಟು ಕಾಲೇಜಸ್ ಸಿಕ್ಕಿದೆ, ಯಾರಿಗೆ ಎಷ್ಟು ಕಾಲೇಜ್ ಸಿಕ್ಕಿದೆ. ಸೊ ನೀವು ಫಸ್ಟ್ ಆಫ್ ಆಲ್ ನಿಮಗೆ ರ್ಯಾಂಕ್ ನಿಮಗೆ ಬಂದಿದೆ, ನಿಮಗೆ ರ್ಯಾಂಕ್ ಸಿಗ್ಬೋದಿಲ್ಲ ಅಂತ. ಇದು ಫಸ್ಟ್ ರೌಂಡ್ ಅಲ್ಲ, ಇದು ಲಾಸ್ಟ್ ರೌಂಡ್. ಸೊ ಇದು ಲಾಸ್ಟ್ ರೌಂಡ್ ರ್ಯಾಂಕ್ ಎಷ್ಟು ಸಿಕ್ಕಿದೆ ನಿಮ್ಗೆ, ಯಾವ ರ್ಯಾಂಕ್ ಯಾವ ಕಾಲೇಜ್ ಸಿಗಬಹುದು, ನಿಮ್ಗೆ ಎಷ್ಟು ರ್ಯಾಂಕ್ ಬರಬೇಕು, ಇದರಲ್ಲಿ ನಿಮ್ಗೆ ನೀಟಾಗಿ ಡಿಸ್ಕಸ್ ಮಾಡೋಣ. ಯಾಕಂತಂದ್ರೆ ನೀವು ಸುಮ್ಮನೆ ರ್ಯಾಂಡಮ್ ಕಟ್ ಆಫ್ ನೋಡಿದ್ರೆ ಅರ್ಥ ಆಗಲ್ಲ. ಇದು ಲೈಕ್ ಅಲರ್ಟ್ ಆಗಿದೆ. ಸೊ ಈ ರ್ಯಾಂಕಿಗೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ 3947 ರ್ಯಾಂಕ್ಗೆ ಯಾವುದು ಬೆಂಗಳೂರು ಕ್ಯಾಂಪಸ್ ಸಿಕ್ಕಿದೆ. ಸೊ ಸಿಕ್ಕಿದೆ, ಕೋರ್ಸ್ ಸಿಕ್ಕಿದೆ. ಅಂಡ್ ಕ್ಯಾಟಗಿರಿ ಯಾವುದು GM ಕ್ಯಾಟಗಿರಿಗೆ 3900 ಸಿಕ್ಕಿದೆ. ಬಟ್ ನೀವು ಕಟ್ ಆಫ್ ಅಲ್ಲಿ ನೋಡಿದ್ರೆ 3000 ಕಮ್ಮಿ ಇರುತ್ತೆ ಬೆಂಗಳೂರು ಕಾಲೇಜ್ಗೆ. ಬಟ್ ಈಗ ಫೈನಲ್ ರೌಂಡ್ ಅಷ್ಟೋರ್ಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಿರಲ್ಲ, ಎಲ್ಲರೂ ಸ್ಕಿಪ್ ಮಾಡಿಬಿಟ್ಟಿರಿ. ಸೊ ಅವಾಗ ನಿಮಗೆ ಲಾಸ್ಟ್ ಫೈನಲ್ ರೌಂಡ್ ನಿಮಗೆ ಸಿಗೋ ಚಾನ್ಸ್ ಇರುತ್ತೆ. ಸೊ ನೀವು ಅಷ್ಟು ಅಪ್ ಟು ಲೈಕ್ ನೀವು ಎಲ್ಲಿವರೆಗೂ ನೀವು ಲೈಕ್ ಅದನ್ನ ಅಸ್ಯೂಮ್ ಮಾಡಬೇಕು. ಸೊ ಎಲ್ಲಿವರೆಗೂ ನೀವು ಲೈಕ್ ಪ್ರಯತ್ನ ಮಾಡಬೇಕು, ಲಾಸ್ಟ್ ರೌಂಡ್ ಇರಬಾರ್ದಾ ನಿಮ್ಮ ಕ್ಯಾಟಗಿರಿಗೆ ಅಂತ ಇದು ನೋಡೋಣ. ಸೊ ಇಲ್ಲಿ ಒಬ್ಬನಿಗೆ 3947 ರ್ಯಾಂಕ್ ಬಂದಿದೆ. ಸೊ ಅವನಿಗೆ ಕಾಲೇಜು ಬೆಂಗಳೂರು ಕಾಲೇಜ್ ಅಲಾಟ್ ಆಗಿದೆ. ಸೊ ಅವ್ನು GM ಕ್ಯಾಟಗಿರಿ, ಅವ್ನ ಕ್ಯಾಟಗಿರಿಗೆ ಕಟ್ ಆಫ್ ಅಲ್ಲಿ ಇಲ್ಲ, ಅವ್ನಿಗೆ ಕಟ್ ಸಿಗಲ್ಲ. ಬಟ್ ಆದ್ರೂ ಅವ್ನು ಲಾಸ್ಟ್ ವರ್ಗೂ ಇದ್ದಾನೆ. ಅದಕ್ಕಾಗಿ ಲಾಸ್ಟ್ ರೌಂಡ್ ಸಿಕ್ಕಿದೆ. ಬೇಕಾದ್ರೆ ಇದನ್ನ ನೋಡಿ, ರೌಂಡ್ ಫೈನಲ್ ಸೀಟ್ ಅಲಾಟ್ 2025-2026 ಫೈನಲ್ ರೌಂಡ್ KCT. ಸೊ ಅವನಿಗೆ GM ಕ್ಯಾಟಗಿರಿ ಅಲಾಟ್ ಆಗಿದೆ, ಬೆಂಗಳೂರಲ್ಲಿ ಕಾಲೇಜ್ ಸಿಕ್ಕಿದೆ, ವೆಟರ್ನರಿ ಕಾಲೇಜು. ಅವ್ನ ಫೀಸ್ ಫೀಸ್ ಅವನಿಗೆ 76,000 ಅಂಡ್ ಅವನಿಗೆ ಸ್ಟೇಟಸ್ ಅಲಾಟ್ ಆಗಿದೆ. ಅಂಡ್ ಇನ್ನೊಬ್ಬನಿಗೆ ಸೇಮ್ 3958 ಮಾತ್ರ. ಬಟ್ ಸ್ವಲ್ಪ ರ್ಯಾಂಕ್ ಚೇಂಜು. ಅವನಿಗೆ ಸೇಮ್ ಬೆಂಗಳೂರಲ್ಲಿ ಸಿಕ್ಕಿದೆ, GM ಕ್ಯಾಟಗಿರಿ 76,000 ಅವನಿಗೆ. ಅಂಡ್ ಅವನಿಗೆ ಸ್ಟೇಟಸ್ ಅಲಾಟ್ ಆಗಿದೆ. ಸೊ ಇದು ಅಂಡ್ ಇನ್ನೊಬ್ರಿಗೆ 4000 ಬಂದಿದೆ. ಸೊ 4000 ಬೆಂಗಳೂರು ಇಲ್ಲ. ನೀವು ಬೇಕಾದ್ರೆ ನೋಡಿ ಕಟ್ ಆಫ್ ಬೆಂಗಳೂರಲ್ಲಿ ವೆಟರ್ನರಿಗೆ ಲೆಸ್ ದೆನ್ 3000 ಬರಬೇಕು, ಲೆಸ್ ದೆನ್ 2500 ಬರಬೇಕು. ಫಸ್ಟ್ ರೌಂಡ್ 2000 ಒಳಗಡೆ ಬರ್ಬೇಕು GM ಕ್ಯಾಟಗಿರಿಗೆ ಆದ್ರೆ. ಸೊ ಆದ್ರೂ 4000 ಬಂದಿದ್ರು ಕಾಲೇಜ್ ಸಿಕ್ಕಿದೆ ಅಂತಂದ್ರೆ, ನೀವು ಫಾರ್ ಸಪೋಸ್ ಲಾಸ್ಟ್ ರೌಂಡ್ ವರ್ಗಿದ್ರೆ ಮೇ ಬಿ ಫಾರ್ ಸಪೋಸ್ ನಿಮ್ಮ ರ್ಯಾಂಕ್ 4500 ಬಂದಿದ್ರು ನೀವು ಬೆಂಗಳೂರಿಗೆ ಹೋಗೋ ಚಾನ್ಸ್ ಇರುತ್ತೆ ಅಂತ ನೀವು ಹೋಪ್ ಇಟ್ಕೋಬಹುದು ಲಾಸ್ಟ್ ಫೈನಲ್ ರೌಂಡ್ ಬರೋವರೆಗೂ. ಅಂಡ್ ಇಲ್ಲಿ 4000 ಬಂದಿದೆ, ಅವ್ನು ಬೆಂಗಳೂರಲ್ಲಿ ಸಿಕ್ಕಿದೆ. 2AG ಕ್ಯಾಟಗಿರಿ ಅವನು. ಸೇಮ್ ಫೀಸ್, ಎಲ್ಲರಿಗೂ ಸೇಮ್ ಫೀಸು ಅಲಾಟ್ ಆಗಿದೆ. ಇನ್ನೊಬ್ಬನಿಗೆ 4000 ಬಂದಿದೆ, 4137. ಅವನಿಗೆ ಬೀದರಲ್ಲಿ ಸಿಕ್ಕಿದೆ, ಅವ್ನು GM ಕ್ಯಾಟಗಿರಿ. ಸಪೋಸ್ ಈ GM ಕ್ಯಾಟಗಿರಿ ಏನಾದರೂ ಅವ್ನು 4000 ಬಿಟ್ಟು ಇನ್ನು 200 ರ್ಯಾಂಕ್, ಇನ್ನೊಂದು 200 ಕಮ್ಮಿ ಬಂದಿದ್ರೆ ಅವ್ನಿಗೆ ಬೆಂಗಳೂರು ಸಿಗ್ತಾ ಇತ್ತು ನೋಡಿ. ಬೆಂಗಳೂರಿಗೆ 3900, ಇವನಿಗೆ 4100, ಜಸ್ಟ್ 200 ಡಿಫ್ರೆನ್ಸ್. ಅವ್ನಿಗೆ ಬೆಂಗಳೂರು ಸಿಕ್ಕಿದೆ, ಅವ್ನಿಗೆ ಎಲ್ಲಿಗೋ ಬೀದರ್ ಸಿಕ್ಕಿದೆ. ಸೊ ದಿಸ್ ಇಸ್ ವಾಟ್. ಆ್ಯಂಡ್ ನೆಕ್ಸ್ಟ್ 4700 ಸಿಕ್ಕಿದೆ, 4700 ರ್ಯಾಂಕ್ ಅವ್ನಿಗೆ ಶಿವಮೊಗ್ಗಲ್ಲಿ ಸಿಕ್ಕಿದೆ, GM ಕ್ಯಾಟಗಿರಿ ಶಿವಮೊಗ್ಗ. ನೀವು ಅನ್ಕೋಬಹುದು GM ಕ್ಯಾಟಗಿರಿ ಅಷ್ಟು ಬರಲ್ಲ ಅಂತ. ಬಟ್ ಫೈನಲ್ ರೌಂಡ್ವರೆಗೂ ನಿಮ್ಗೆ ಹೋಪ್ ಇದ್ದರೆ, ಯಾಕಂದ್ರೆ ಸೆಕೆಂಡ್ ರೌಂಡ್ ಆಗಿದ ತಕ್ಷಣ ಎಲ್ಲರೂ ಹೊರಟೋಗ್ತಾರೆ. ಸೊ ಕೆಲವೊಬ್ರು ಸೀಟ್ ಸಿಕ್ಕಿರುತ್ತೆ, ನನಗೆ ಈ ಕಾಲೇಜ್ ಚೆನ್ನಾಗಿಲ್ಲ, ಬೇಡ ಬಿಡು, ನಾನು ಲಾಂಗ್ ಟರ್ಮ್ ಮಾಡೋಣ, ಇಲ್ಲ ನನಗೆ ಬೇಡ ಈ ಕೋರ್ಸ್ ಬೇಡ, ನಾನು ಬೇರೆ ಯಾವ ಕೋರ್ಸ್ ಹೋಗೋಣ ಅಂತ ಬಿಟ್ಟು ಹೋಗ್ತಾರೆ. ಸೊ ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ನೀವು ನೀವು ಲಾಸ್ಟ್ ಹೋಗಿರೋದು ನಿಮ್ಮ ಹೋಪ್ ಅದು. ಸೊ 4900 ಬಂದಿದ್ದು GM ಕ್ಯಾಟಗಿರಿ ಸಿಕ್ಕಿದೆ. ಓಕೆ, ಅಲ್ಲಿ ಅಲಾಟ್ ಆಗಿದೆ ವೆಟರ್ನರಿ ಶಿವಮೊಗ್ಗದಲ್ಲಿ. ಆ್ಯಂಡ್ 5400 ಬಂದಿದೆ ಇನ್ನೊಬ್ಬಂದು, ಅವನು GM ಕ್ಯಾಟಗಿರಿಗೆ 5000 ಬಂದಿದೆ. 5000 ರ್ಯಾಂಕ್ ಯಾವುದು ಇಲ್ಲ ಕಟ್ ಆಫ್ ಅಲ್ಲಿ. ಬಟ್ ಆದ್ರೂ ಲಾಸ್ಟ್ ರೌಂಡಲ್ಲಿ ಸಿಕ್ಕಿದೆ ಅವ್ನು ನೋಡಿ, ಹಾಸನಲ್ಲಿ ಸಿಕ್ಕಿದೆ ಅವನಿಗೆ. ನೀವು ಅನ್ಕೋಬಹುದು ಅಷ್ಟು ರ್ಯಾಂಕ್ ಬಂದು ನಿಮ್ಗೆ ಸಿಗಲ್ಲ ಅಂತ. ಬಟ್ ಹೋಪ್ ಇಟ್ಕೊಳ್ಳಿ, ಲಾಸ್ಟ್ ರೌಂಡ್ವರೆಗೂ ಹೋಪ್ ಇಟ್ಕೊಳ್ಳಿ. ಯಾಕಂತಂದ್ರೆ ಯಾರು ಸೀಟ್ಸ್ ಅವೈಲೇಬಿಲಿಟಿ ಇರುತ್ತೋ ಗೊತ್ತಿರಲ್ಲ, ಈ ಯಾರು ಮಾಡ್ತಾರೋ ಕಾಲೇಜ್ ಗೊತ್ತಿರಲ್ಲ. ಸೊ ಅದಕ್ಕೆ ಹೋಪ್ ಇಟ್ಕೊಳ್ಳಿ. ಇನ್ನೊಬ್ನಿಗೆ 4400 ಬಂದಿದೆ, ಅವ್ನಿಗೂ ಸೇಮ್ ಹಾಸನಲ್ಲಿ ಬಂದಿದೆ GM ಕ್ಯಾಟಗಿರಿ ಇಬ್ಬರದು. ಆ್ಯಂಡ್ ಇನ್ನೊಬ್ಬನು 4500 ಬಂದಿದೆ, ಶಿವಮೊಗ್ಗಲ್ಲಿ ಸಿಕ್ಕಿದೆ, ಅವನಿಗೆ 2AG ಕ್ಯಾಟಗಿರಿ. ಆ್ಯಂಡ್ ಇನ್ನೊಂದು ನೋಡಿ 5700 ರ್ಯಾಂಕ್ ಗದಗಲ್ಲಿ ಸಿಕ್ಕಿದೆ GM ಕ್ಯಾಟಗಿರಿ. ಸೊ ನೀವು ಅದಕ್ಕೆ ಹೋಪ್ ಇಟ್ಕೊಳೋದು ಬೆಸ್ಟ್. ಆ್ಯಂಡ್ ಇನ್ನೊಬ್ಬನು 4900 ಗದಗ ಸಿಕ್ಕಿದೆ GM ಕ್ಯಾಟಗಿರಿ. ಆ್ಯಂಡ್ ಇನ್ನೊಬ್ಬನು 7000 ಬಂದಿದೆ ಗುರು, 7000 ಬಂದಿದೆ, ಆದರೂ ಬೆಂಗಳೂರಲ್ಲಿ ಸಿಕ್ಕಿದೆ. ಅವ್ನು 2BG ಕ್ಯಾಟಗಿರಿ. ನೀವು ಅನ್ಕೋಬಹುದು ಬೆಂಗಳೂರಲ್ಲಿ ಓನ್ಲಿ 3000 ಕಮ್ಮಿ ಇರಬೇಕು, 2500 ಕಮ್ಮಿ ಇರಬೇಕು ಫಸ್ಟ್ ರೌಂಡಲ್ಲೆಲ್ಲ. ಬಟ್ ಆದರೂ 7000ಗೂ ಸಿಕ್ಕಿದೆ ರ್ಯಾಂಕ್. ಅವನು ಎಷ್ಟು ಟ್ರೈ ಮಾಡಿರ್ತಾನೋ, ಎಷ್ಟು ಲಾಸ್ಟ್ ರೌಂಡ್ವರೆಗೂ ಇದ್ದಾನೆ. ಸೊ ಅವ್ನು ಬಂದಿದೆ 7000 ಬೆಂಗಳೂರು ಕ್ಯಾಂಪಸ್, ಟಾಪ್ ಕ್ಯಾಂಪಸ್ 2BG ಕ್ಯಾಟಗಿರಿ. ನೀವು ಅನ್ಕೊಂತೀರ ನೀವು ಫಸ್ಟ್ ರೌಂಡ್ ಸಿಕ್ಕಿಲ್ಲ ಅಂತ, ನಾನು ಸಿಗಲ್ಲ ಅಂತ ಸ್ಕಿಪ್ ಮಾಡಿಬಿಡ್ತೀರ. ಅವ್ನು ಸ್ಕಿಪ್ ಮಾಡಿಲ್ಲ ಪಾಪ, ಅವ್ನಿಗೆ ಫಸ್ಟ್ ರೌಂಡ್ ಸಿಕ್ಕಿಲ್ಲ ಅನ್ಸುತ್ತೆ, ಟ್ರೈ ಮಾಡಿದ್ದಾನೆ. ಸೆಕೆಂಡ್ ರೌಂಡ್ ಸಿಕ್ಕಿಲ್ಲ, ಥರ್ಡ್ ರೌಂಡ್ ಫೈನಲ್ ರೌಂಡ್ವರೆಗೂ ಇದ್ದಾನೆ. ಫೈನಲ್ ರೌಂಡಲ್ಲಿ ಸಿಕ್ಕಿದೆ ಅವನು, ಅದೃಷ್ಟ ಅವನಿಗೆ. ಅವ್ನು ಮಾಡ್ಕೊಂಡಿರೋದು, ಅವನೇ ಕ್ರಿಯೇಟ್ ಮಾಡ್ಕೊಂಡಿರೋದು, ನಾವು ಮಾಡ್ಕೊಂಡಿರಲ್ಲ. ಆ್ಯಂಡ್ ಇನ್ನೊಬ್ಬನಿಗೆ 7500 ಸಿಕ್ಕಿದೆ, ಅವ್ನು ಬೆಳಗಾವಿಯಲ್ಲಿ ಸಿಕ್ಕಿದೆ GM ಕ್ಯಾಟಗಿರಿ. ಆ್ಯಂಡ್ ಇನ್ನೊಬ್ಬಂದು 8500 ಬಂದೈತೆ, ಬೀದರಲ್ಲಿ ಸಿಕ್ಕಿದೆ. ಆ್ಯಂಡ್ ಇನ್ನೊಬ್ಬಂದು 9300 ಬಂದೈತೆ, ಬೆಂಗಳೂರಲ್ಲಿ ಸಿಕ್ಕಿದೆ ಅವ್ನಿಗೆ SCG ಜನರಲ್ ಕ್ಯಾಟಗಿರಿ. ಲೈಕ್ SCG ಅಂತ ಅವ್ನಿಗೇನು SC ಬಿಟ್ರೆ ಬೇರೆ ರಿಸರ್ವೇಷನ್ ಇಲ್ಲ, ಕಾರ್ಬನ್ ರೂರಲ್ ಅಂತಿಲ್ಲ. ಇನ್ನೊಬ್ಬನು 14000 ಬಂದಿದ್ದೆ ಗುರು, 14000 ಬಂದಿದ್ದೆ, ಅವ್ನಿಗೆ ಶಿವಮೊಗ್ಗದಲ್ಲಿ ಸಿಕ್ಕಿದೆ. 14000 ಕೂಡ ಶಿವಮೊಗ್ಗದಲ್ಲಿ ಸಿಕ್ಕಿದೆ. ಅವ್ನಿಗೆ 1H ಅಂದರೆ ಐ ಡೋಂಟ್ ನೋ ವಾಟ್ ಇಸ್ ಕ್ಯಾಟಗರಿ ದಿಸ್, ಮೇ ಬಿ ಹೈದರಾಬಾದ್ ಕರ್ನಾಟಕ ಅನ್ಸುತ್ತೆ. ಹೈದರಾಬಾದ್ ಕರ್ನಾಟಕ HK ಬರಬೇಕು, ಇಲ್ಲ ಹೆಚ್ಚು ಅಂದ್ರೆ ಗೊತ್ತಿಲ್ಲ. ನೀವು ರೆಫರ್ ಮಾಡಿ ಕಾಮೆಂಟ್ ಬಾಕ್ಸ್ ತಿಳಿಸಿ, ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ.
ಐ ಡೋಂಟ್ ಥಿಂಕ್ ಹೆಚ್ಚು ಅಂದರೆ ಗೊತ್ತಿಲ್ಲ ನನಗೆ. ಆ್ಯಂಡ್ ಇಲ್ಲಿ 14,600 ಬಂದಿದೆ ರ್ಯಾಂಕು. ಇವ್ರಿಗೂ ಬೆಳಗಾವಿಯಲ್ಲಿ ಸಿಕ್ಕಿದೆ. ಮೆಸ್ಸಿಯ ರೂರಲ್ ಕೋಟ ಇದೆ ಅವನಿಗೆ ಪ್ಲಸ್. ಆ್ಯಂಡ್ ಇಲ್ಲಿ 21,000 ಬಂದಿದ್ರು ಇಲ್ಲಿ ಗದಗಲ್ಲಿ ಸಿಕ್ಕಿದೆ. ಸೊ ದಿಸ್ ಇಸ್ ವಾಟ್ ಓನ್ಲಿ 18 ಸೀಟ್ಸ್ ಮಾತ್ರ ಅಲಾಟ್ ಆಗಿದೆ ಫೈನಲ್ ರೌಂಡಲ್ಲಿ. ಸೊ ಲಿಮಿಟೆಡ್ ಸೀಟ್ಸ್ ಇರುತ್ತೆ, ಲೈಕ್ ವೆಟರ್ನರಿಗೆ ವೆರಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಆ ಲಿಮಿಟೆಡ್ ಸೀಟ್ಸ್ ಅಲ್ಲಿ ಲಾಸ್ಟ್ ರೌಂಡ್ ಅಲ್ಲಿ 18 ಸೀಟ್ಸ್ ನೀವು ರ್ಯಾಂಕ್ ಬಿಲೀವ್ ಮಾಡಲ್ಲ. ಕಟ್ ಆಫ್ ಇಷ್ಟು ಕಟ್ ಆಫ್ ಇದೆಯಾ ಬೆಂಗಳೂರಲ್ಲಿ? ಎಷ್ಟು ಬೆಂಗಳೂರಲ್ಲಿ 4,000 ಲೈಕ್ ಇಲ್ಲಿ ಒಂದು ನಿಮಿಷ ಲೈಕ್ ನೋಡಿ ಹೈಯೆಸ್ಟ್ 7,000 ಬಂದಿದ್ರು ಬೆಂಗಳೂರು ಕಾಲೇಜ್ ಸಿಕ್ಕಿದೆ, ಅಲಾಟ್ ಆಗಿದೆ ಆಕಾಶ್ಗೆ 2BG. ಅದಕ್ಕಾಗಿ ಓಪ್ ಇಟ್ಕೊಳ್ಳಿ ಲಾಸ್ಟ್ ರೌಂಡ್ವರೆಗೂ, ಸೆಕೆಂಡ್ ರೌಂಡ್ ಅಟ್ಲೀಸ್ಟ್ ಸೆಕೆಂಡ್ ರೌಂಡ್ವರೆಗೂ ಇರಿ. ಸೊ ಇದು ಲೈಕ್ ಕಟ್ ಆಫ್ ವರ್ಸಸ್ ಅಲಾಟೆಡ್ ಕ್ಯಾಟಗಿರಿ ವರ್ಸಸ್ ಕಾಲೇಜಸ್. ಸೊ ಅದಕ್ಕಾಗಿ ಫಸ್ಟ್ ರೌಂಡ್ ನೋಡ್ಬಿಟ್ಟು ನಿಮ್ಮ ರಿಸಲ್ಟ್ ಡಿಸೈಡ್ ಮಾಡಕ್ ಹೋಗಬೇಡಿ. ಸೊ ಇದು ಅಂಡ್ ನಿಮ್ಗೆ ಏನಾದ್ರು ಈ PDF ಬೇಕಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಚೆಕ್ ಇಟ್ ಔಟ್. ಅಂಡ್ ಇದು ಲಾಸ್ಟ್ ಇಯರ್ ಪ್ರೀವಿಯಸ್. ಸೊ ಇದನ್ನ ಬೇಸ್ ಮಾಡ್ಕೊಂಡು ನೀವು ಸ್ವಲ್ಪ ಓಪನ್ ಇಟ್ಕೋಬಹುದು ಅಂತ ಈ ವಿಡಿಯೋ ಮಾಡ್ತೀನಿ ನಾನು ಅಷ್ಟೇ. ಸೊ ಇದನ್ನ ನೀವು ಇಟ್ಕೊಂಡು ಮತ್ತೆ ಬ್ರೋ ನನಗೆ 4,000 ಬಂದೈತೆ ನನಗೆ ಬೆಂಗಳೂರಲ್ಲಿ ಸಿಕ್ಕಿಲ್ಲ ಅಂತಂದ್ರೆ ಇದು ಲೈಕ್ ಬೇರೆಯವರು ನಿಮ್ ಮುಂದೆ ಇರೋರು ಅವ್ರು ಇನ್ನ 3,900 ಸಿಕ್ಕಿರುತ್ತೆ. ಸೊ ಅವನು ಅಪ್ಲೈ ಮಾಡುವಾಗ ಅವ್ನ ಮುಂದೆ ಯಾರು ಇರಲಿಲ್ಲ ಕಾಂಪಿಟೇಷನ್ ಆ ಕಾಲೇಜ್ಗೆ, ಅವನಿಗೆ ಕಾಲೇಜ್ ಸಿಕ್ಕಿದೆ. ದಿಸ್ ಇಸ್ ವಾಟ್. ಸೊ ಅದಕ್ಕಾಗಿ ಸೆಕೆಂಡ್ ರೌಂಡ್ವರೆಗೆ ಇರ್ರಿ. ಫಸ್ಟ್ ರೌಂಡಲ್ಲಿ ಡಿಸೈಡ್ ಮಾಡ್ಕೋಬೇಡಿ. ಫಸ್ಟ್ ರೌಂಡ್ ಸಿಕ್ಕಿದ್ರೆ ಓಕೆ ವೆಲ್ ಅಂಡ್ ಗುಡ್, ಇಲ್ಲ ಅಂದ್ರೆ ಸೆಕೆಂಡ್ ರೌಂಡ್ಗೆ ವೈಟ್ ಮಾಡಿ ನಿಮಗೆ ಬೆಸ್ಟ್ ಕಾಲೇಜ್ ಸಿಗುತ್ತೆ, ಔಟ್ಪುಟ್ ಸಿಗುತ್ತೆ. ಸೊ ಅದಕ್ಕಾಗಿ ಈ ವಿಡಿಯೋ ಮಾಡ್ತೀನಿ. ಅಂಡ್ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ವೆಟರ್ನರಿ ಹೋಗೋಣ ಅಂತಿದ್ರು, ಯಾರು ರ್ಯಾಂಕು ಕಟ್ ಆಫ್ ಇಂದ ಸ್ವಲ್ಪ ಜಾಸ್ತಿ ಆಗಿದೆಯೋ, ಅವನು ಲೈಕ್ ಟ್ರಬಲ್ ಫೇಸ್ ಮಾಡ್ತಾನೆ, ಸೊ ಇನ್ನು ಸ್ವಲ್ಪ ಕಮ್ಮಿ ಬಂದಿದ್ರೆ ಕಟ್ ಆಫ್ ಚೆನ್ನಾಗಿರೋ ಅಂತ ಲೈಕ್ ಅವ್ನು ಇದು ಮಾಡ್ತಾನೋ, ಸೊ ಅವ್ರಿಗೆ ಶೇರ್ ಮಾಡಿ ವಿಡಿಯೋ, ಅವ್ನಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೌನ್ಸಿಲಿಂಗ್ ಅಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್.